ಎಲ್ಲರಿಗೂ ನಮಸ್ಕಾರ. ಸತ್ಯಶೋಧನೆ ಪುಸ್ತಕದ ಸ್ವಾಧ್ಯಾಯ, ಅದರಲ್ಲಿ ಬುದ್ಧನ ಅಷ್ಟಾಂಗ ಮಾರ್ಗಗಳು. 8ನೆಯ ಅಷ್ಟಾಂಗ ಮಾರ್ಗ ಸರಿಯಾದ ಧ್ಯಾನ. ಪಾಳಿ ಭಾಷೆಯಲ್ಲಿ ಸಮ್ಮ ಸಮಾಧಿ ಎನ್ನುತ್ತಾರೆ. ತೀವ್ರವಾದ ಮನಸ್ಸಿನ ಏಕಾಗ್ರತೆ ಸ್ಥಿತಿಯನ್ನು ಧ್ಯಾನವೆನ್ನುತ್ತಾರೆ. ಯಾವಾಗಲೂ ವಿಷಯದ ಗಮನದೊಂದಿಗೆ ಇರುವುದು. ಅನೇಕ ವಿಧವಾಗಿ ಓಡುತ್ತಿರುವ ಮನಸ್ಸನ್ನು ಯಾವುದಾದರೊಂದು ವಿಷಯದ ಮೇಲೆ ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ಇರಿಸುವುದೇ ಧ್ಯಾನ. ಹೊರ ವಿಷಯಗಳನ್ನು ಒಳಗೆ ಬರದಂತೆ ಮನಸ್ಸನ್ನು ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸುವುದೇ ಧ್ಯಾನ. ಮನಸ್ಸು ಎಷ್ಟು ಪರಿಶುದ್ಧವಾಗಿರುತ್ತದೋ ಅಷ್ಟು ಮನಸ್ಸನ್ನು ಕೇಂದ್ರೀಕರಿಸಬಹುದು. ಸಾಧನೆಯ ಮೂಲಕ ಎಲ್ಲಿ ನಾವು ತಿಳಿದುಕೊಳ್ಳಬೇಕೋ ಅಲ್ಲಿ ತಿಳಿದುಕೊಳ್ಳುತ್ತಾ, ಅನುಭವ ಜ್ಞಾನವಿರುವವರೊಂದಿಗೆ ಚರ್ಚಿಸಿಕೊಳ್ಳುತ್ತಾ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ದಿಶೆಯಲ್ಲಿ ಪ್ರಯಾಣಿಸಬೇಕು. ಧ್ಯಾನ ಸ್ಥಿತಿಯಿಂದ ಸಮಾಧಿ ಸ್ಥಿತಿಗೆ ಅಥವಾ ಶೂನ್ಯ ಸ್ಥಿತಿಗೆ ಸೇರಿಕೊಳ್ಳಬೇಕೆಂದರೆ ಧ್ಯಾನ ಸ್ಥಿತಿಯಿಂದಲೇ ಸಾಧ್ಯ. ಒಂದೊಂದು ಸಾರಿ ಕಠಿಣ ಸಾಧನೆ ಕೂಡ ಅಗತ್ಯ. ಎಷ್ಟು ಧ್ಯಾನ ಸಾಧನೆಗಳಿದ್ದರೂ ಸರಿಯಾದ ಸಾಧನೆ ಎಂದರೆ ನಮ್ಮಲ್ಲಿರುವ ಶ್ವಾಸವನ್ನು ಗಮನಿಸುವುದೇ. ಹೊರಗೆ ಇರುವ, ಅಂದರೆ ಒಂದು ನಾಮ ಜಪ, ಮಂತ್ರ ಜಪ ಮಾಡಿದರೆ ನಮ್ಮ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಬೇಕಾಗುತ್ತದೆ. ಶ್ವಾಸದ ಮೇಲೆ ಮನಸ್ಸು ಕೇಂದ್ರೀಕರಿಸಿದರೆ ನಿಧಾನವಾಗಿ ಶ್ವಾಸವು ಸಮಸ್ಥಿತಿಗೆ ಬಂದು ಶ್ವಾಸದ ಏರಿಳಿತ ನಿಧಾನಗೊಂಡು ಕೂಡಲೇ ಆಲೋಚನಾರಹಿತ ಸ್ಥಿತಿಗೆ, ಅಂದರೆ ಸಮಾಧಿ ಸ್ಥಿತಿಗೆ ಪ್ರವೇಶಿಸುವುದು ಜರುಗುತ್ತದೆ. ಅದೇ ನಿಜವಾದ ಧ್ಯಾನ ಸ್ಥಿತಿ. ಒಬ್ಬ ಗುರುವಿನ ಮೂಲಕ ನಮ್ಮ ಉನ್ನತ ಸ್ಥಿತಿಯನ್ನು ತಿಳಿದುಕೊಳ್ಳುತ್ತಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದಕ್ಕೆ ಪಯಣಿಸಬೇಕು. ಹರಿಷಡ್ವರ್ಗಗಳನ್ನು ಜಯಿಸುವುದು ಅಥವಾ ಅಹಮ್ಮನ್ನು ದಾಟುವಂತಹ ಮೊದಲಾದ ವಿಷಯಗಳನ್ನು ಗುರುವು ಇಡುವ ಪರೀಕ್ಷೆಯ ಮೂಲಕ ಪ್ರಗತಿ ಮಾರ್ಗದಲ್ಲಿ ಮುಂದೆ ಸಾಗಬೇಕು. ಅಥವಾ ನಮ್ಮಲ್ಲಿ ನಾವೇ ಬದಲಾವಣೆಗಳನ್ನು ಗಮನಿಸಿಕೊಳ್ಳುತ್ತಾ ಇನ್ನೂ ಎಂತಹ ಬದಲಾವಣೆಗಳು ಬರಬೇಕೆಂಬ ವಿಷಯಾವಗಾಹನೆ ಹೆಚ್ಚಿಸಿಕೊಳ್ಳುತ್ತಾ ಸಾಧನೆ ಮಾಡಬಹುದು. ಆಗ ಅಂತರಂಗ ಅಥವಾ ಅಂತರಾತ್ಮ ಪ್ರಬೋಧದೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುತ್ತಾ ಸಾಧನೆ ಮಾಡಬಹುದು. ಗುರು ಮೂಲಕವಾಗಿ ಮಾಡುವ ಸಾಧನೆಯಲ್ಲಿ ತಿರುವುಗಳಲ್ಲಿ ಹಾಗೂ ತಪ್ಪು ದಾರಿಯಲ್ಲಿ ಬೀಳದಂತೆ ಜಾಗೃತೆಯಿಂದಿರಬಹುದು. ಸ್ವಂತ ಸಾಧನೆಯಲ್ಲಿ ಆಧ್ಯಾತ್ಮಿಕ ಅಹಂಭಾವ ಇಣುಕುವ ಅಪಾಯವಿದೆ. ಆದ್ದರಿಂದ ಒಂದೊಂದು ಬಾರಿ ಸತ್ಸಂಗತ್ಯ ಅಗತ್ಯವಿದೆ. ಇದಕ್ಕೆ ಅರಿವು ತುಂಬ ಮುಖ್ಯ. 4 ಆರ್ಯ ಸೂತ್ರಗಳು ಹಾಗೂ ಅಷ್ಟಾಂಗ ಮಾರ್ಗ ಇವೆಲ್ಲ ಸಾಧಕನಿಗೆ ಸೂಚನೆಗಳೇ ಹೊರತು ಅನುಸರಿಸಿ ಅದರಿಂದ ಬಂದ ಜ್ಞಾನವೇ ಉನ್ನತವಾದದ್ದು. ಸಾಧನಾ ಮಾರ್ಗದಲ್ಲಿ ಮುಂದೆ ಸಾಗಲು ಇವು ಒಳ್ಳೆಯ ಮಾರ್ಗಗಳಾಗಿ ಉಪಯೋಗವಾಗುತ್ತದೆ. ಥ್ಯಾಂಕ್ ಯು.